ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹೊಸಕೋಟೆ ಉಪವಿಭಾಗದಲ್ಲಿ ಇತ್ತೀಚೆಗೆ 3 ಮಹತ್ವದ ಪ್ರಕರಣಗಳನ್ನು ಭೇದಿಸಿ ಆರೋಪಿಗಳನ್ನು ಮತ್ತು ಅಪರಾಧ ಕೃತ್ಯದಲ್ಲಿ ಏನು ಥೆಫ್ಟ್ ಆಗಿತ್ತೋ ಆ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಬಹಳ ಯಶಸ್ವಿ ಕಾರ್ಯಾಚರಣೆಯನ್ನು ಹೊಸಕೋಟೆ ಉಪವಿಭಾಗದಲ್ಲಿ ನಡೆದಿದೆ. ಮೊದಲಿಗೆ ಹೊಸಕೋಟೆ ಟೌನ್ ಇಲ್ಲಿ 2 ವೀಲರ್ಸ್ ಸಾಕಷ್ಟು ಥೆಫ್ಟ್ ಆಗ್ತಾ ಇತ್ತು. ರಿಕವರಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಅದರಲ್ಲಿ ಪತ್ತೆ ಮಾಡಲಿಕ್ಕೆ ಸುಮಾರು 3 ತಂಡಗಳನ್ನ ನೇಮಕ ಮಾಡಲಾಗಿತ್ತು. ಅದರಲ್ಲಿ ವಿಶೇಷವಾಗಿ ನಮ್ಮ ಗೋಪಾಲಕೃಷ್ಣ ಅಂತ ಒಬ್ಬರು ಸ್ಟಾಫು ಮುತುವರ್ಜಿ ವಹಿಸಿ ಒಬ್ಬರನ್ನ ಸಂಶಯಾಸ್ಪದವಾಗಿ ಪತ್ತೆ ಮಾಡ್ತಾನೆ. ಆತನ ಆಳವಾಗಿ ಇಂಟ್ರಾಗೇಷನ್ ಪ್ರಸ್ತುವಿಕೆಯ ಮೂಲಕ ಸುಮಾರು 50 ವಾಹನಗಳು 2 ವೀಲರ್ಸ್ ಪತ್ತೆಯಾಗಿರ್ತವೆ. ಅದರಲ್ಲಿ ಹೊಸಕೋಟೆ, ಮಾಲೂರು, ಕೋಲಾರು, ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ಒಂದು ವಾಹನಗಳಾಗುತ್ತದೆ. ಇದರಲ್ಲಿ ಮುಖ್ಯವಾಗಿ ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ಇನ್ನು ಮೊದಲು FCIಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆತನು ತನ್ನ ಲ್ಯಾವಿಶ್ ಲೈಫ್ಗೋಸ್ಕರ ಫಸ್ಟ್ ಕಳ್ಳತನ ಮಾಡಿರ್ತಾನೆ. ಕಳ್ಳತನ ಮಾಡಿ ತದನಂತರ ಈ 2 ವೀಲರಲ್ಲಿ ಪ್ರೊಫೆಷನಲ್ ಕ್ರಿಮಿನಲ್ ಆಗುತ್ತಾನೆ. ಸುಮಾರು 50 ವಾಹನಗಳನ್ನ ಆತನಿಂದ ವಶಪಡಿಸಿಕೊಳ್ಳುತ್ತದೆ. ಆತ ಈ ರೀತಿ ಏನು ಅಪರಾಧ ಮಾಡ್ತಾನೋ, ಕಳ್ಳತನ ಮಾಡ್ತಾನೋ ಅದನ್ನ ಆತನ ಸ್ನೇಹಿತ ಒಬ್ಬ ಪ್ರಸಾದ್ ಅನ್ನೋರ ಮುಖಾಂತರ ಜನರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಆ ಮೂಲಕ ಈಗ ನಾವು ಆತ ಕೊಟ್ಟ ಮಾಹಿತಿ ಮೇರೆಗೆ ಟೋಟಲ್ 50 ವೆಹಿಕಲ್ಸ್ ನಾವು ರಿಕವರಿ ಮಾಡಿದ್ದೀವಿ. ಅದರಲ್ಲಿ ಯಾವ್ಯಾವ ಠಾಣೆಯಲ್ಲಿ ಕಳ್ಳತನ ಆಗಿದೆಯೋ ಆ ಠಾಣೆಗಳಿಗೆಲ್ಲ ವರ್ಗಾವಣೆ ಮಾಡ್ತಕ್ಕಂಥದ್ದು ಈಗ ಕೆಲಸ ಶುರುವಾಗಿದೆ. ಇನ್ನೂ ಒಂದು 12 ವಾಹನಗಳ ಎಲ್ಲಿ ಅಪರಾಧ ಮಾಡಿ ಕಳ್ಳತನ ಮಾಡಿದ್ದಾರೆ ಗಂಡು ಮನೆ ಹೇಳ್ಬೋದು ನೆಕ್ಲೆಸ್ ಕೊಟ್ಟರು ಅದನ್ನ ಮಗು ಬ್ಯಾಸ್ಕೆಟ್ 3 ಗ್ರಾಮ್ 4 ಗ್ರಾಮ್ ಹಾಕಿದ ಚಿನ್ನದ್ದು ಅದನ್ನ ಇದು ಮಾಡಿಬಿಟ್ಟು ಮಾತ್ರ ಇಲ್ಲಿ ಉದ್ದಾಗ್ತದೆ ಕೆಳಗೆ. ಕಾಸು 15,000 ಇದನ್ನೆಲ್ಲ ಇಟ್ಟಿದ್ರು. ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ಒತ್ತಾಯಿಸುತ್ತಿದ್ದೇವೆ. ಶ್ರೀ ಹಂಪನಗೌಡ ಬಾದರ್ಲಿಯವರು ಕಳೆದ 4 ದಶಕಗಳಿಗೂ ಹೆಚ್ಚು ಕಾಲದಿಂದ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯರಾಗಿದ್ದು ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಏಳಿಗೆಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಸುದೀರ್ಘ ರಾಜಕೀಯ ಅನುಭವ ಮತ್ತು ನಾಯಕತ್ವವನ್ನು ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನವನ್ನು ನೀಡುವುದು ಜಿಲ್ಲೆಯ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ಅತ್ಯಂತ ಅವಶ್ಯಕವಾಗಿದೆ. ಹಂಪನಗೌಡ ಬಾದರ್ಲಿಯವರ ಪ್ರಮುಖ ರಾಜಕೀಯ ಮತ್ತು ಸಾಮಾಜಿಕ ಹಿನ್ನೆಲೆ, ಅವರ ಶೈಕ್ಷಣಿಕ ಅರ್ಹತೆ BA LLB ಅವರು ಮಾಡಿದ್ದಾರೆ. 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 89, 99, 2004, 2013 ಮತ್ತು 2023. ಬಹುಶಃ ನಮ್ಮ ಜಿಲ್ಲೆಯವರು ಅವರೊಬ್ಬರೇ ಇರಬೇಕು 5 ಸಲ ಆಯ್ಕೆಯಾಗಿ ಬಂದಿರೋದು. ಆಡಳಿತಾತ್ಮಕ ಅನುಭವ, MSIL ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ಸಿಂಧನೂರು ನಗರದ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ ಸೇರಿದಂತೆ ಜಿಲ್ಲೆಯ ಹಲವು ಜನಪರ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದ ಕೊಡುಗೆ ಅವರದು.
ಲಿಂಗಸೂರು ಮತ್ತು ಸಿಂಧನೂರು ಭಾಗಗಳಲ್ಲಿ ಹಲವು ಶಾಲಾ ಕಾಲೇಜುಗಳಲ್ಲಿ ಒಳಗೊಂಡಿರುವ ಶ್ರೀ ಒಳಬಳ್ಳಾರಿ ಚನ್ನಬಸವೇಶ್ವರ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾಗಿ ಶೈಕ್ಷಣಿಕ ಕ್ರಾಂತಿಗೆ ಕಾರಣರಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸಾರ್ವಜನಿಕ ಉದ್ಯಮಗಳ ಸಮಿತಿ ಸದಸ್ಯರಾಗಿ ಜಪಾನ್ ಮತ್ತು ಇಂಡೋ ಚೈನಾ ನಿಯೋಗದ ಭಾಗವಾಗಿ ಭೇಟಿ ನೀಡಿ ಅಪಾರ ಅನುಭವ ಹೊಂದಿದ್ದಾರೆ. We have with us Joint Secretary Ms. Sujata. Over to you, Sujata. नमस्कार। वेस्ट एशिया क्राइसिस के चलते 87,28,00,000 LPG सिलेंडर्स की डिलीवरी की गई, जबकि बुकिंग 88,82,000 के करीब थी। कमर्शियल LPG के संबंध में भी पिछले 2 दिनों में लगभग 15,900 टन कमर्शियल LPG की सेल की गई और 876 टन ऑटो LPG की सेल PSU OMCs के द्वारा की गई। 5 किलो के सिलेंडर पिछले 2 दिन में लगभग 1,20,000 के करीब बेचे गए और 10,500 से अधिक अवेयरनेस कैंप PSU OMCs के द्वारा 3 अप्रैल से अभी तक लगाए गए हैं, जिसमें 1,84,000 से अधिक 5 किलो के सिलेंडर्स की सेल की गई है। कल भी लगभग 132 कैंपों में 4,171 5 किलो के सिलेंडर्स की सेल की गई। नेचुरल गैस के संबंध में 6,31,000 नए PNG 6,31,000 PNG कनेक्शंस को गैसीफाई किया गया है और 2,67,000 से अधिक कनेक्शंस के लिए एडिशनल इंफ्रास्ट्रक्चर क्रिएट किया गया है। 6,93,000 से अधिक कस्टमर PNG पर अभी तक रजिस्टर हुए कनेक्शंस के लिए रजिस्टर हुए हैं और more than 49,200 PNG consumers have surrendered their LPG connections. NPA, Mundra, Hazira to Sohar, Al Fujairah, Khor Fakkan. So there are many places which have been activated. The cargo is moving, and unfortunately there is no Cape of Good Hope for Strait of Hormuz. So, but there are efforts in hand both by governments as well as the industry to find alternate sources. And as you are aware, MOPNG has briefed you, there is no shortage. So that means whatever people are doing, it is having a positive effect. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.